ಕಾರ್ಯಕ್ರಮದ ಪ್ರಾಯೋಜಕರು ಅಮೃತವಾಣಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಉದ್ಯಮಿ ಗೌತಮ್ ಅದಾನಿ ಅವರ ನೆಟ್ವರ್ತ್ ಅಂದರೆ ಒಟ್ಟು ಆಸ್ತಿಯ ಮೌಲ್ಯ ಅಥವಾ ಅವರ ಒಟ್ಟು ವ್ಯಾಲ್ಯೂಯೇಷನ್ ಕೋವಿಡ್ ಟೈಮಲ್ಲಿ ಬೂಮ್ ಆಗಿತ್ತಲ್ಲ, ಆ ನಂತರ ಇದೇ ಮೊದಲ ಬಾರಿಗೆ $50 ಬಿಲಿಯನ್ ಕೆಳಗೆ ಹೋಗಿದೆ. ಹಿಂಡೆನ್ಬರ್ಗ್ ವರದಿಯ ಪರಿಣಾಮ ಅವರ ಆಸ್ತಿ $48 ಬಿಲಿಯನ್ ಅಂದರೆ ಸುಮಾರು 3.9 ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ ಅಂತ ಫೋರ್ಬ್ಸ್ ವರದಿ ಮಾಡಿದೆ. ಇತ್ತ ಬ್ಲೂಮ್ಬರ್ಗ್ ಬಿಲಿಯನಿಯರ್ ಇಂಡೆಕ್ಸ್ನಲ್ಲಿ ಅದಾನಿ ಆಸ್ತಿ $49 ಬಿಲಿಯನ್ ತೋರಿಸ್ತಾ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಎರಡು ಸಂಸ್ಥೆಗಳು ಬಿಡುಗಡೆ ಮಾಡಿರೋ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಅದಾನಿ ವಿಶ್ವದ 25ನೇ ಶ್ರೀಮಂತ ವ್ಯಕ್ತಿಯ ಸ್ಥಾನಕ್ಕೆ ಹೋಗಿದ್ದಾರೆ. 2023ರ ಆರಂಭದಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ಶ್ರೀಮಂತರಾಗಿದ್ದ ಅದಾನಿ ಅದೊಂದೇ ಒಂದು ವರದಿಯಿಂದ ಈಗ 25ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಯುದ್ಧ ಪೀಡಿತ ಯುಕ್ರೇನ್ಗೆ ಇದೇ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಭೇಟಿ ಕೊಟ್ಟಿದ್ದಾರೆ. ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿ ಇದೇ ಫೆಬ್ರವರಿ 24ನೇ ತಾರೀಕಿಗೆ 1 ವರ್ಷ ಪೂರೈಸುತ್ತೆ. ಈ ಹೊತ್ತಲ್ಲಿ ಅಮೆರಿಕ ಅಧ್ಯಕ್ಷರು ದಿಢೀರಂತ ಯುಕ್ರೇನ್ನಲ್ಲಿ ಪ್ರತ್ಯಕ್ಷರಾಗುವ ಮೂಲಕ ರಷ್ಯಾದ ಅಧ್ಯಕ್ಷ, ಆದರೆ ಕೆಲವರ ಪಾಲಿಗೆ ಕಿಂಗ್ ಆಫ್ ದಿ ವರ್ಲ್ಡ್ ಬಾಸ್ ಪುಟಿನ್ಗೆ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. ನ್ಯಾಟೋ ದೇಶಗಳ ಸಭೆಗಾಗಿ ಬೈಡೆನ್ ಪೋಲೆಂಡ್ಗೆ ಹೋಗಬೇಕಾಗಿತ್ತು, ಆದರೆ ಇದಕ್ಕೂ ಮುಂಚೆನೇ ಯುಕ್ರೇನ್ಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದು ರಾಜಧಾನಿ ಕಿಯವ್ನಲ್ಲಿ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿಯೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಬೈಡೆನ್, ಪುಟಿನ್ ಯುಕ್ರೇನ್ ದುರ್ಬಲ ಆಗಿದೆ ಅಂದ್ಕೊಂಡಿದ್ರು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಡಿವೈಡ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ರು, ಅಲ್ಲದೆ ಪುಟಿನ್ ನಮ್ಮನ್ನು ಮೀರಿಸಿ ಬಿಡ್ತೀನಿ ಅಂತ ಭಾವಿಸಿದ್ದಾರೆ. ಆದರೆ ಈಗ ಅವರು ಆ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಂತ ಬೈಡೆನ್ ಹೇಳಿದ್ದಾರೆ. ಜೊತೆಗೆ ಯುಕ್ರೇನ್ನ ಸಾರ್ವಭೌಮತೆ, ಪ್ರಾದೇಶಿಕ ಸಮಗ್ರತೆಯನ್ನು ರಕ್ಷಣೆ ಮಾಡೋಕ್ಕೆ ನಾವು ಯಾವಾಗಲೂ ಸಹಾಯ ಮಾಡ್ತೀವಿ, ಯುಕ್ರೇನ್ಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇನ್ನು ದೊಡ್ಡ ವೆಪನ್ಗಳನ್ನು ಕೊಡ್ತೀವಿ ಅಂತ ಬೈಡೆನ್ ವಾಗ್ದಾನ ಮಾಡಿದ್ದಾರೆ. ಇತ್ತ ಯುಕ್ರೇನ್ಗೆ ಬೈಡೆನ್ ಕೊಟ್ಟ ಈ ದಿಢೀರ್ ಭೇಟಿಗೆ ಹಲವರು ಆತಂಕ ವ್ಯಕ್ತಪಡಿಸಿದ್ದಾರೆ, ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಯುದ್ಧ ಪೀಡಿತ ಯುಕ್ರೇನ್ನಲ್ಲಿ ಯಾವಾಗ ಎಲ್ಲಿ ಬಂದು ಕ್ಷಿಪಣಿ ಬೀಳುತ್ತಂತ ಹೇಳೋಕ್ಕಾಗಲ್ಲ. ಅದು ರಾಜಧಾನಿ ಕಿಯವ್ಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಬೈಡೆನ್ ಸೀಕ್ರೆಟ್ ಆಗಿ ಇದ್ದಕ್ಕಿದ್ದ ಹಾಗೆ ವಿಮಾನ ಮೂಲಕ ಹೋಗಿಬಿಟ್ಟಿದ್ದಾರೆ. ಒಂದು ವೇಳೆ ಯುಕ್ರೇನ್ ಸೇನೆ ಏನಾದರೂ ಮುಂದುವರೆದು ಬೇರೆ ಯಾವುದೋ ವಿಮಾನ ಅಂತ ಹೊಡೆದು ಹಾಕಿದರೆ ಏನು ಗತಿ ಅಂತೇಳಿ ಕೆಲವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷರ ವಿಮಾನದಲ್ಲಿ ಹೆಚ್ಚಿನ ಭದ್ರತೆ ಇರುತ್ತೆ, ಹಾಗಿದ್ರೂ ಕೂಡ ಈ ಟೈಮ್ನಲ್ಲಿ ಈ ರೀತಿ ರಿಸ್ಕ್ ಇಟ್ಕೊಂಡು ಪ್ರಯಾಣ ಮಾಡೋ ಅಗತ್ಯ ಏನಿತ್ತು ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಪ್ರಶ್ನೆ ಮಾಡ್ತಿರೋರಿಗೆ ಅದು ಅಮೆರಿಕ ಅಧ್ಯಕ್ಷರ ವಿಮಾನ ಅಂಥೇಳಿ. ಎಲ್ಲ ಹೋಗ್ತಾ ಇದ್ದ, ಬೆಂಗಳೂರಿಂದ ಎಲ್ಲಿಗೋ ಹೋಗ್ತಾ ಇದ್ದ, ದಾರಿ ಮಧ್ಯದಲ್ಲಿ ಫ್ರೆಂಡ್ ಮನೆ ಸಿಗ್ತದೆ, ತಗೊಳ್ಳೋ ರೈಟ್ ತಗೊಳ್ಳೋ ಅಂಥೇಳಿ ಹಾಗೆ ಹೋಗಿ ಬರೋ ಥರ ಏನು ಅಮೆರಿಕ ಅಧ್ಯಕ್ಷರು ಪ್ರಯಾಣ ಮಾಡ್ತಾರಾ? ಹಂಗೆ ಮಾಡೋಕ್ಕಾಗತ್ತಾ? ಅಥವಾ ಬೈಡೆನ್ ಓಕೆ ಏನೋ ಅವ್ರಿಗೇನೋ ಜ್ಞಾನ ಇಲ್ಲದೆ ಅವ್ರು ಹೋಗಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಕರ್ಕೊಂಡು ಹೋಗೋರು ಯಾರು? ಅವ್ರೇನು ಹಾರಿಸ್ಕೊಂಡು ಹೋಗೋಕ್ಕಾಗತ್ತೆ ವಿಮಾನ? ಅಮೆರಿಕದ ಅಧ್ಯಕ್ಷರು ಸ್ವಾಮಿ, ಹಾಗೆಲ್ಲ ಹೋಗೋಕ್ಕೆ ಬರೋದಿಲ್ಲ. ಅಲ್ಲಿ ಪ್ರಾಪರ್ ಪ್ಲಾನ್ ಇರುತ್ತೆ. ಅಲ್ಲಿ ಹೇಳದೆ ಹೋದ್ರೇ ಬೆಟರ್ ಅಂಥೇಳಿ ಅಮೆರಿಕಾಗೆ ಯುಕ್ರೇನ್ಗೆ ಅನಿಸಿರುತ್ತೆ, ಹಾಗಾಗಿನೇ ಹೋಗಿರ್ತಾರೆ. ಇವ್ರು ಹೇಳಿಬಿಟ್ಟು ಹೋಗೋದು, ಆಮೇಲೆ ಪುಟಿನ್ ಅಥವಾ ಪುಟಿನ್ ಕಡೆಯವರು ಯಾರೋ ಡಮ್ ಅನಿಸ್ಬಿಡೋದು, ಆಮೇಲೆ ನಮಗೆ ಗೊತ್ತಿರಲಿಲ್ಲ, ಅಥವಾ ಮಿಸ್ಫೈರ್ ಆಯಿತು, ಅಥವಾ ವ್ಯಾಗ್ನರ್ ಗ್ರೂಪ್ ಇದೆಯಲ್ಲ ಪ್ರೈವೇಟ್ನವರು, ಅವರು ಆರ್ಮಿಯವರು, ನಮಗೆ ಗೊತ್ತೇ ಇಲ್ಲ ಅಂತ ಹೇಳೋದು, ಈ ಥರದ್ದೆಲ್ಲ ಸೀನ್ ಆಗೋ ಚಾನ್ಸಸ್ ಇರುತ್ತೆ. ರಿಸ್ಕ್ ಯಾಕೆ ಅಂತ ಹೇಳಿ ಕೇಳದೆ ಹೋಗಿರ್ತಾರೆ ಅಷ್ಟೇ. ಅದು ಬಿಟ್ಟು ಪೋಲೆಂಡ್ಗೆ ಹೋಗ್ತಿದ್ರು, ಹಾಗೆ ಸಡನ್ನಾಗಿ ಚೂರು ಈ ಕಡೆ ಹೋಗೋಣ ತಿರ್ಗಿಸಿ ವಿಮಾನ ಅಂತೇಳಿ ಹಂಗೆ ಹೋದ್ರು, ಅವೆಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆ ರೀತಿ ನಡೆಯಲ್ಲ. ಹವಾಮಾನ ಬದಲಾವಣೆಯಿಂದ 2050ರಲ್ಲಿ ಅತಿ ಹೆಚ್ಚು ಅಪಾಯವನ್ನು ಫೇಸ್ ಮಾಡಲಿರುವ 50 ಟಾಪ್ ರಾಜ್ಯಗಳು ಚೀನಾ, ಅಮೆರಿಕ ಮತ್ತು ಭಾರತದಲ್ಲೇ ಇವೆ ಅಂತ ವರದಿಯೊಂದು ಹೇಳಿದೆ. ಈ ಪಟ್ಟಿಯಲ್ಲಿನ 80% ರಾಜ್ಯಗಳು ಈ 3 ದೇಶಗಳಲ್ಲಿವೆ ಅಂತ ಕ್ರಾಸ್ ಡಿಪೆಂಡೆನ್ಸಿ ಇನಿಷಿಯೇಟಿವ್ ಅಥವಾ XDI ಹೇಳಿದೆ. ಭಾರತದಲ್ಲಿ ಕನಿಷ್ಠ 9 ರಾಜ್ಯಗಳು ಹವಾಮಾನ ಬದಲಾವಣೆಯ ಅಪಾಯವನ್ನು ಫೇಸ್ ಮಾಡಲಿವೆ. ಅವುಗಳ ಪೈಕಿ ಭಾರತದ ಮಟ್ಟಿಗೆ ಬಿಹಾರ ಮೊದಲ ಸ್ಥಾನದಲ್ಲಿದೆ. ಅದು ಬಿಟ್ಟರೆ ಉತ್ತರ ಪ್ರದೇಶ, ಅಸ್ಸಾಂ, ರಾಜಸ್ಥಾನ್, ತಮಿಳುನಾಡು, ಮಹಾರಾಷ್ಟ್ರ, ಪಂಜಾಬ್, ಗುಜರಾತ್ ಹಾಗೂ ಕೇರಳ ನಂತರದ ಸ್ಥಾನದಲ್ಲಿವೆ. ಆ್ಯಕ್ಚುಲಿ ತಮಿಳುನಾಡು ಮೇಲೆ ಮಹಾರಾಷ್ಟ್ರ, ಗುಜರಾತ್, ಪಂಜಾಬ್, ಕೇರಳ ಈ ರೀತಿ ಬರುತ್ತೆ ಕ್ರಮ. ಏನು ಹವಾಮಾನ ಬದಲಾವಣೆಯಿಂದ ಅಪಾಯಕ್ಕೊಳಗಾಗೋ ಪ್ರಪಂಚದ 20 ಸ್ಥಳಗಳಲ್ಲಿ ಚೀನಾದಲ್ಲಿ 16 ಸ್ಥಳಗಳಿವೆ. ಈ ಸ್ಥಳಗಳು ಪ್ರಮುಖ ಉತ್ಪಾದನಾ ಕೇಂದ್ರಗಳು ಕೂಡ ಆಗಿದ್ದು ಸಮುದ್ರ ನೀರಿನ ಪ್ರಮಾಣ ಹೆಚ್ಚಳ ಆಗೋ ಅಪಾಯದಲ್ಲಿವೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕರ್ನಾಟಕದಲ್ಲಿ 2 IAS IPS ಅಧಿಕಾರಿಗಳ ಜಂಗಿ ಕುಸ್ತಿ ಮುಂದುವರೆದಿದೆ.
ಈ ಜಂಗಿ ಕುಸ್ತಿ ಅನ್ಬೇಕೋ ಅಥವಾ ಯಾವ ಥರದ ಇದನ್ನು ಬೀದಿ ಜಗಳ ಅನ್ಬೇಕೋ ಗೊತ್ತಿಲ್ಲ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ IPS ಅಧಿಕಾರಿ ಡಿ ರೂಪಾ ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ, ಅಕ್ರಮ ಆಸ್ತಿ ಗಳಿಕೆ ಹಾಗೂ ಪುರುಷ ಅಧಿಕಾರಿಗಳಿಗೆ ಮಾದಕವಾಗಿ ಫೋಟೋಸನ್ನು ಕಳಿಸಿದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರೋಪವನ್ನು ಪ್ರಶ್ನಿಸಿ ರೋಹಿಣಿ ಸಿಂಧೂರಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾರನ್ನ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. ರೂಪಾ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಸಿಂಧೂರಿ ಗೆಟ್ ವೆಲ್ ಸೂನ್ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೆ ಸರಿ ಇಲ್ಲ, ಸರಿಯಾಗಲಿ ಅವರು ಅಂತ. ಇತ್ತ ರೋಹಿಣಿ ಸಿಂಧೂರಿ ನಂತರ ರೂಪಾ ಕೂಡ ವಂದಿತಾ ಶರ್ಮಾರನ್ನ ಭೇಟಿಯಾಗಿದ್ದಾರೆ. ರೋಹಿಣಿ ಸಿಂಧೂರಿ ವಿರುದ್ಧ ಮಾಡಿರೋ ಆರೋಪಗಳ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಂಧೂರಿ ವಿರುದ್ಧ ಕೆಲವು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಈ ಇಬ್ಬರು ಉನ್ನತ ಅಧಿಕಾರಿಗಳ ಬೀದಿ ಜಗಳಕ್ಕೆ ರಾಜ್ಯ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ರಾಜಕಾರಣಿಗಳಿಗೆ ಅನಿಸ್ತಿರ್ಬೋದು ಈಗ, ಅರೇ ಇದೇ ನಾವು ಮಾಡೋ ಕೆಲಸ ಈ ಅಧಿಕಾರಿಗಳಿಗೆ ಏನಾಗೋಯ್ತಿದ್ದಕ್ಕಿದ್ದ ಹಾಗೆ ಅಂತ. ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಮಾನ್ಯ ಜನರು ಕೂಡ ಬೀದಿಯಲ್ಲಿ ಈ ರೀತಿ ಕೆಟ್ಟ ವರ್ತನೆ ಮಾಡೋದಿಲ್ಲ. ಹೌದು, ಸಾಮಾನ್ಯ ಜನರು ಕೂಡ ಮಾಡೋಂಗಿಲ್ಲ, ಅದು ಕೆಲವ್ರದ್ದು ಮಾತ್ರ ಪೇಟೆಂಟ್. ಅದು ಅವರ ನಡವಳಿಕೆ IAS IPS ಅಧಿಕಾರಿಗಳ ವರ್ಗಕ್ಕೆ ಅಪಮಾನ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. CM ಅವರು ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಕಿತ್ತಾಟ ಹೀಗೆ ಮುಂದುವರೆದರೆ ಕ್ರಮ ಜರುಗಿಸ್ತೀವಿ ಅಂತ ಕಾನೂನು ಸಚಿವ JC ಮಾಧುಸ್ವಾಮಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಈ ಇಬ್ಬರು ಅಧಿಕಾರಿಗಳ ಜಗಳ ಸದನದಲ್ಲೂ ಕೂಡ ಪ್ರತಿಧ್ವನಿಸಿದೆ. ಮಳವಳ್ಳಿ ಶಾಸಕ ಅನ್ನದಾನಿಯವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇತ್ತ ಡಿ ರೂಪಾ ಹಾಗೂ ರೋಹಿಣಿ ಸಿಂಧೂರಿಯನ್ನ ವರ್ಗಾವಣೆ ಅಥವಾ ಕಡ್ಡಾಯ ರಜೆ ಮೇಲೆ ಕಳಿಸ್ಕೊಡೋ ಸಾಧ್ಯತೆ ಇದೆ. CM ಬೊಮ್ಮಾಯಿ ಈ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಕೂಡ ಸುದ್ದಿಯಾಗಿದೆ. ಇನ್ನು ಈ ಆರೋಪದ ಬಗ್ಗೆ DK ರವಿ ತಾಯಿ ಗೌರಮ್ಮ ಮಾತನಾಡಿ, ನಿನ್ನೆಯಿಂದ ಟಿವಿಯಲ್ಲಿ ನನ್ನ ಮಗನ ಹೆಸರು ನೋಡಿ ತುಂಬ ಬೇಸರ ಆಗಿದೆ. ನೀವಿಬ್ರು ಏನಾದರೂ ಮಾಡ್ಕೊಳ್ಳಿ, ನನ್ನ ಮಗನ ಹೆಸರು ತರಬೇಡಿ. ಸಿಂಧೂರಿ ವಿರುದ್ಧ ಅಪರಾಧ ಹೊರಿಸೋಕೆ ರೂಪಾ ಈ ರೀತಿ ಮಾಡ್ತಿದ್ದಾರೆ. ಸಿಂಧೂರಿ ನನ್ನ ಮಗನ ಜೊತೆಗಿದ್ದಿದ್ದು ನಿಜ. 1-2 ಬಾರಿ ನಮ್ಮ ಮನೆ ಕೂಡ ಬಂದಿದ್ರು. ಆದರೆ ರವಿ ಹೋದ್ಮೇಲೆ ನನ್ನ ಹತ್ರಕ್ಕೆ ಅವರು ಬಂದಿಲ್ಲ ಅಂತ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಒಬ್ರೊಬ್ರಿಗೆ ಒಂದೊಂದು ರೀತಿ ಸಮಸ್ಯೆ ಈ ಕೇಸ್ನಲ್ಲಿ, ಒಂದೊಂದು ರೀತಿಯ ಕಳವಳಗಳು ಅಥವಾ ಒಂದೊಂದು ರೀತಿಯ ಅನಿಸಿಕೆಗಳು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ, ಇವ್ರದೊಂದಷ್ಟು ಜನ ಫ್ಯಾನ್ಸ್, ಇವ್ರದೊಂದಷ್ಟು ಜನ ಫ್ಯಾನ್ಸ್. ಜೈ ಸಿಂಧೂರಿ, ಜೈ ರೂಪಾ, ಅಲ್ಲೂ ಕೂಡ ಗಲಾಟೆ. ರಾಜ್ಯದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ, ಎಂತೆಂಥ ವಿಚಾರಗಳು ಡಿಬೇಟ್ ಆಗ್ತಿರ್ಬೇಕಾಗಿತ್ತು. ಏನು ಹಣೆ ಬರ ನಮ್ಮ ರಾಜ್ಯದ್ದು. ಎಂಥ ಟಾಪಿಕಲ್ಲಿ ನಾವು ಬಡದಾಡ್ತಾ ಇದ್ದೀವಿ, ಎಂಥ ಟಾಪಿಕಲ್ಲಿ ನಾವು ಮುಳುಗಿ ಹೋಗಿದ್ದೀವಿ ಅಂತ. ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ಈ ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಉಡುಪಿಗೆ ಆಗಮಿಸಿದ್ದು ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ಇಂದು ನಾಳೆ 2 ದಿನಗಳ ಕಾಲ ನಡ್ಡಾ ರಾಜ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಬಳಿಕ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಮೀಟಿಂಗ್ ಮಾಡ್ತಾರೆ ಅಂತ ಮಾಹಿತಿ ಇದೆ. ಕನ್ನಡ ಸಿನಿಮಾ ರಂಗದ ಹಿರಿಯ ನಿರ್ದೇಶಕ SK ಭಗವಾನ್ ಇಂದು ನಿಧನರಾಗಿದ್ದಾರೆ. ಸುಮಾರು 20 ವರ್ಷಗಳಿಂದ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದ ಭಗವಾನ್ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ 95ನೇ ವಯಸ್ಸಲ್ಲಿ ಭಗವಾನ್ ಮೃತಪಟ್ಟಿದ್ದಾರೆ. ಭಗವಾನ್ ಅವರ ನಿಧನಕ್ಕೆ ಸಿನಿಮಾ ರಂಗ ಹಾಗೂ ರಾಜಕೀಯ ಗಣ್ಯರು ಕಂಬನಿ ಮಿಡಿದಿದ್ದಾರೆ. CM ಬಸವರಾಜ ಬೊಮ್ಮಾಯಿ, BS ಯಡಿಯೂರಪ್ಪ, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಸೇರಿದಂತೆ ಹಲವರು ಶೋಕ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಭಗವಾನ್ ಅವರು ಹಿಟ್ ಮೂವಿಗಳಾದ ಕಸ್ತೂರಿ ನಿವಾಸ, ಗಾಳಿ ಮಾತು, ಹೊಸ ಬೆಳಕು, 2 ಕನಸು ಹಾಗೂ ಚಂದನದ ಗೊಂಬೆ ಸೇರಿದಂತೆ 55 ಚಿತ್ರಗಳನ್ನು ಸ್ನೇಹಿತ ದೊರೈರಾಜ್ ಜೊತೆ ಸೇರಿ ನಿರ್ದೇಶನ ಮಾಡಿದರು. ಮಂಡ್ಯದ ಹನಕೆರೆ ಬಳಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಒತ್ತಾಯಿಸಿ ಜನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯನ್ನು 2 ಗಂಟೆಗೂ ಅಧಿಕ ಕಾಲ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳಕ್ಕೆ ಹೈವೇ ಅಧಿಕಾರಿಗಳು ಬಂದು ಕೆಳಸೇತುವೆ ಕಾಮಗಾರಿ ನಡೆಸಲಾಗುತ್ತೆ ಅಂತ ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ದಿಲ್ಲಿಯಲ್ಲಿ ನಡೆದಂತ 49ನೇ GST ಕೌನ್ಸಿಲ್ ಸಭೆಯಲ್ಲಿ ಕೆಲವು ವಸ್ತುಗಳ ತೆರಿಗೆಯಲ್ಲಿ ಬದಲಾವಣೆ ತರಲಾಗಿದೆ. ಪೆನ್ಸಿಲ್ ಶಾರ್ಪ್ನರ್ಗಳ ಮೇಲಿನ GST ದರ 18% ನಿಂದ 12% ಗೆ ಇಳಿಸಲಾಗಿದೆ. ಟ್ಯಾಗ್ ಟ್ರ್ಯಾಕಿಂಗ್ ಡಿವೈಸ್ ಅಥವಾ ಡೇಟಾ ಲಾಗರ್ಗಳಿಗೆ ಯಾವುದೇ ತೆರಿಗೆ ವಿಧಿಸದೇ ಇರೋಕೆ ನಿರ್ಧಾರ ಮಾಡಲಾಗಿದೆ. ಈ ಮೊದಲು 18% GST ಇತ್ತು. ಇನ್ನು ಬೆಲ್ಲ ಅಥವಾ ಜಾಗರಿ ಮೇಲಿದ್ದ 15% GSTಯನ್ನು ತೆಗೆದುಹಾಕಲಾಗಿದೆ. ಇದೇ ವೇಳೆ ಕಲ್ಲಿದ್ದಲು ತ್ಯಾಜ್ಯ ಅಥವಾ ಕಲ್ಲಿದ್ದಲು ಉಳಿಕೆಗೆ ತೆರಿಗೆ ವಿನಾಯಿತಿಯನ್ನು ಕೊಡೋಕೆ GST ಕೌನ್ಸಿಲ್ ತೀರ್ಮಾನಿಸಿದೆ ಅಂತ ಮಾಹಿತಿ ಬಂತು. ದಿಲ್ಲಿಯಲ್ಲಿರುವ ತಮ್ಮ ನಿವಾಸದ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಆರೋಪ ಮಾಡಿದ್ದಾರೆ. ಘಟನೆಯಲ್ಲಿ ಮನೆಯ ಕಿಟಕಿ ಗಾಜುಗಳು ಒಡೆದಿವೆ. 2014ರಿಂದ ಇಲ್ಲಿವರೆಗೆ 4ನೇ ಬಾರಿ ಈ ರೀತಿ ನನ್ನ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ, ಪರಿಶೀಲನೆ ಮಾಡಿದ್ದಾರೆ. ಗೂಡ್ಸೆ ಮೇಲೆ ನಂಬಿಕೆ ಇಟ್ಟಿರೋರು ಈ ರೀತಿ ಮಾಡಿದ್ದಾರೆ ಅಂತ ಓವೈಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ 2002ರಲ್ಲಿ ನಡೆದಿದ್ದ ಗೋಧ್ರಾ ರೈಲು ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಪರಾಧಿಗಳಿಗೆ ಮರಣದಂಡನೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಅನ್ನ ಗುಜರಾತ್ ಸರ್ಕಾರ ಒತ್ತಾಯ ಮಾಡಿದೆ. ಕೇಸ್ಗೆ ಸಂಬಂಧಪಟ್ಟ 11 ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಗುಜರಾತ್ ಹೈಕೋರ್ಟ್ ಕನ್ವರ್ಟ್ ಮಾಡಿತ್ತು. ಈಗ ಇದು ಗಂಭೀರ ಅಪರಾಧಿಗಳಿಗೆ ಮರಣದಂಡನೆಯನ್ನೇ ಕೊಡಬೇಕು ಅಂತ ಗುಜರಾತ್ ಸರ್ಕಾರ
ಆಗ್ರಹ ಮಾಡಿದೆ. ಬಿಹಾರ್ ಜೆಡಿಯು ನಾಯಕ ಉಪೇಂದ್ರ ಕುಶ್ವಾಹಾ ಜೆಡಿಯು ಪಾರ್ಟಿಯನ್ನು ತೊರೆದು ಹೊಸ ಪಕ್ಷವನ್ನು ಸ್ಥಾಪಿಸುವುದಾಗಿ ಅನೌನ್ಸ್ ಮಾಡಿದ್ದಾರೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿದ್ದ ಕುಶ್ವಾಹಾ ಪಾರ್ಟಿಯಿಂದ ಹೊರಬಂದಿದ್ದಾರೆ. ಇದೇ ವೇಳೆ ನಾವು ರಾಷ್ಟ್ರೀಯ ಲೋಕ ಜನತಾದಳ ಅನ್ನೋ ನೂತನ ಪಕ್ಷವನ್ನ ಸ್ಥಾಪಿಸೋಕೆ ನಿರ್ಧಾರ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಶಿವಸೇನೆಯ ಹೆಸರು ಹಾಗೂ ಬಾಣ ಚಿಹ್ನೆಗೆ ಕಾದಾಟ ಮುಂದುವರೆದಿದೆ. ಕೇಂದ್ರ ಚುನಾವಣಾ ಆಯೋಗ ಕೊಟ್ಟ ತೀರ್ಪನ್ನ ಪ್ರಶ್ನಿಸಿ ಉದ್ಧವ್ ಠಾಕ್ರೆ ಎಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ಅರ್ಜಿಯ ತುರ್ತು ವಿಚಾರಣೆ ನಡೆಸಬೇಕು ಅಂತ ಠಾಕ್ರೆ ಪರ ವಕೀಲರು ಕೋರಿದ್ದಾರೆ. ಇತ್ತ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉದ್ಧವ್ ಠಾಕ್ರೆ ಚುನಾವಣಾ ಆಯೋಗವನ್ನು ವಿಸರ್ಜಿಸಿ ಅದನ್ನು ಜನರಿಂದಲೇ ಆಯ್ಕೆ ಮಾಡಬೇಕು, ರಾವಣನ ಕೈಯಲ್ಲಿ ರಾಮ ಧನಸ್ಸು ಇರಬಾರದು ಅಂತ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆಯನ್ನ ರಾವಣನಿಗೆ ಹೋಲಿಸಿ ಕುಟುಕಿದ್ದಾರೆ ಉದ್ಧವ್ ಠಾಕ್ರೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾ ಪ್ರಧಾನಿ ಮೋದಿ ಕುರಿತು ಕೊಟ್ಟಿರೋ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಅದಾನಿ ಮತ್ತು ಹಿಂಡನ್ಬರ್ಗ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರನ್ನ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಕರೆಯುವ ಬದಲು ನರೇಂದ್ರ ಗೌತಮ್ ದಾಸ್ ಮೋದಿ ಅಂತ ಉಲ್ಲೇಖ ಮಾಡಿದ್ದಾರೆ. ನರಸಿಂಹರಾವ್ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಜಂಟಿ ಸಂಸದೀಯ ಸಮಿತಿ ರಚಿಸಬಹುದಾದರೆ ನರೇಂದ್ರ ಗೌತಮ್ ದಾಸ್ ಮೋದಿಗೆ ಏನು ಸಮಸ್ಯೆ ಅಂತ ಕೇಳಿದ್ದಾರೆ. ಬಳಿಕ ಪಕ್ಕ ಕುಳಿತವರ ಹತ್ರ ಗೌತಮ್ ದಾಸ ಅಥವಾ ದಾಮೋದರ ದಾಸ ಅಂತ ಕೇಳಿ ನಕ್ಕಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವಿಷಯ ವಿವಾದಕ್ಕೆ ತಿರುಗ್ತಾ ಇದ್ದ ಹಾಗೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರೋ ಖೇರಾ, ನಾನು ನಿಜವಾಗ್ಲೂ ಮೋದಿಯವರ ತಂದೆ ಹೆಸರಿನ ಬಗ್ಗೆ ಕನ್ಫ್ಯೂಸ್ ಆಗಿದ್ದೆ, ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋ ರೀತಿ ಒಂದೊಂದೇ ಬೆಳವಣಿಗೆಗಳು ಆಗ್ತಾ ಇವೆ. ಆರ್ಥಿಕ ಬಿಕ್ಕಟ್ಟಿನಿಂದ ಈಗಾಗಲೇ ತನ್ನನ್ನು ತಾನು ದಿವಾಳಿ ಅಂತ ಕರ್ಕೊಂಡಿರೋ ಪಾಕ್ ಈಗ ರಾಜಕೀಯವಾಗೂ ಕೂಡ ದೊಡ್ಡ ಸಂಘರ್ಷವನ್ನು ಫೇಸ್ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ. ಬರೀ ರಾಜಕೀಯ ಸಂಘರ್ಷ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧ, ನಾಗರಿಕ ಯುದ್ಧ ಆಗೋ ಸಂದರ್ಭಗಳು ಲಕ್ಷಣ ಕಾಣಿಸ್ತಾ ಇದೆ ಈಗ. ಯಾಕಂದರೆ ಶೀಘ್ರದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. ವಿದೇಶದಿಂದ ಕಾನೂನು ಬಾಹಿರವಾಗಿ ಫಂಡ್ ಅನ್ನು ಸ್ವೀಕರಿಸಿರೋ ಆರೋಪದ ಮೇಲೆ ಈ ಬಂಧನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕಂದರೆ ಈಗಾಗಲೇ ಪಾಕಿಸ್ತಾನದಲ್ಲಿ ಕಳ್ಳರ ಸರ್ಕಾರ ಇದೆ, ಅಮೆರಿಕದವರು ಕೂರಿಸಿರೋ ಗುಲಾಮರ ಸರ್ಕಾರ ಇದೆ. ಅದನ್ನು ಮೊದಲು ಕೆಡವಿ ಅಂತ ಇಮ್ರಾನ್ ಖಾನ್ ಜನಕ್ಕೆ ಕರೆ ಕೊಡ್ತಿದ್ದಾರೆ. ಸಿಕ್ಕಾಪಟ್ಟೆ ಬೆಂಬಲ ಕೂಡ ಅವ್ರಿಗೆ ಸಿಗ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ಪಾಕಿಸ್ತಾನದಲ್ಲಿ ಚುನಾವಣೆ ಕೂಡ ಈಗ ನಡೆಯೋಕೆ ಬಾಕಿ ಇದೆ. ಕಂಡರಿಯದ ರೀತಿಯಲ್ಲಿ ಪಾಕ್ನ ಆರ್ಥಿಕ ಪರಿಸ್ಥಿತಿ ಕೂಡ ಹಾಳಾಗಿ ಹೋಗಿದೆ. ಉಗ್ರಗಾಮಿಗಳು ಕೂಡ ಬಕಪಕ್ಷಿಗಳಂತೆ ಕಾದು ಕೂತಿದ್ದಾರೆ ನೆಗೆಯೋಕೆ. ಚೂರು ಯಾಮಾರಿದ್ರು ಪಾಕಿಸ್ತಾನದಲ್ಲಿ ನಾವು ಪೂರ್ತಿ 1000-2000 ವರ್ಷಗಳ ಹಳೆಯ ರೀತಿಯ ಆಳ್ವಿಕೆಯನ್ನು ಜಾರಿಗೆ ತರ್ತೀವಿ ಅಂಥೇಳಿ ಉಗ್ರರು ಪಣ ತೊಟ್ಟಿದ್ದಾರೆ. ಬೆಲೆ ಏರಿಕೆ, ಆಹಾರ ಕೊರತೆ, ಹಸಿವಿಗೆ ಜನರು ರೋಸ್ ಹೋಗಿದ್ದಾರೆ. ಈ ಹೊತ್ತಲ್ಲಿ ಇಮ್ರಾನ್ ಖಾನ್ ಅನ್ನೋ ದೊಡ್ಡ ಜನಬೆಂಬಲ ಇರೋ ನಾಯಕನ ಬಂಧನ ಆದರೆ ಇದು ಪಾಕಿಸ್ತಾನದಲ್ಲಿ ಕೋಲಾಹಲಕ್ಕೆ ಕಾರಣ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಕ್ಲಿಯರ್ ಆಗಿರೋ ವಿಚಾರ. ಆದರೆ ಬಂಧನ ಆಗುತ್ತೆ ಅನ್ನೋ ಮಾಹಿತಿಗಳು ಕ್ಲಿಯರಾಗಿ ಪಾಕಿಸ್ತಾನದಿಂದ ಎಮರ್ಜ್ ಆಗ್ತಾ ಇವೆ. ಸೊ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಒಂದು ರೀತಿ ಪ್ರೆಷರ್ ಕುಕ್ಕರ್ನಂತಹ ವಾತಾವರಣ ಈಗಿನಿದೆ, ಅದು ಬ್ಲಾಸ್ಟ್ ಆಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತದ ರೂಪಾಯಿ ಜಾಗತಿಕ ರಿಸರ್ವ್ ಕರೆನ್ಸಿಗಳಲ್ಲಿ ಒಂದಾಗಬಹುದು ಅಂತ ನ್ಯೂಯಾರ್ಕ್ ಯೂನಿವರ್ಸಿಟಿಯ ಪ್ರೊಫೆಸರ್ ನೌರಿಯಾಲ್ ರೂಬಿನಿ ಹೇಳಿದ್ದಾರೆ. ಭಾರತದ ರೂಪಾಯಿ ಮುಂದಿನ ದಿನಗಳಲ್ಲಿ ಜಗತ್ತಿನ ಇತರ ದೇಶಗಳ ಜೊತೆಯಲ್ಲಿ ಮಾಡೋ ವ್ಯಾಪಾರಗಳಿಗೆ ವೆಹಿಕಲ್ ಕರೆನ್ಸಿ ಆಗಲಿದೆ. ಅಂದರೆ ಅಮೆರಿಕದ ಡಾಲರ್ನಂತೆ ನೇರವಾಗಿ ವ್ಯಾಪಾರ ಮಾಡಬಹುದು ಅಂತ ರೂಬಿನಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗ ಕ್ವಿಕ್ ರೌಂಡ್ ಅಪ್. ಆನೆ ದಾಳಿಯಿಂದ ಯುವತಿ ಸೇರಿದಂತೆ ಇಬ್ಬರು ಮೃತಪಟ್ಟಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಗಾಣಿಗ ಅಭಿವೃದ್ಧಿ ನಿಗಮ ಹಾಗೂ ಈಡಿಗ ಬಿಲ್ಲವ ಸಮುದಾಯಕ್ಕಾಗಿ ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಹಾಡಹಗಲೇ ಗುಂಡಿನ ದಾಳಿ ನಡೆಸಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಇಬ್ಬರನ್ನ ಹತ್ಯೆ ಮಾಡಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಪ್ರಕಾಶ್ ಹಾಗೂ ಪ್ರವೀಣ್ ಮೃತ ದುರ್ದೈವಿಗಳು. ಆರೋಪಿಯನ್ನ ರಮೇಶ್ ಅಂತ ಗುರುತಿಸಲಾಗಿದ್ದು ಆತನನ್ನ ಬಂಧಿಸಲಾಗಿದೆ. ಒಡಿಶಾದಲ್ಲಿ ದೈಹಿಕ ವಿಶೇಷಚೇತನ ಹೆತರಾಮಿ ಸತ್ನಾಮಿ ಅನ್ನೋ ವ್ಯಕ್ತಿಗೆ ಡ್ರೋನ್ ಮೂಲಕ ಪೆನ್ಷನ್ ಕಳಿಸಲಾಗಿದೆ. ವಿಶೇಷಚೇತನರಾಗಿರೋ ಈ ವ್ಯಕ್ತಿ ಪಿಂಚಣಿಗಾಗಿ 2 ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜ್ ಅಗ್ರವಾಲ್ ತಮ್ಮ ಸ್ವಂತ ಹಣದಲ್ಲಿ ಡ್ರೋನ್ ಖರೀದಿ ಮಾಡಿ ಅದರ ಮೂಲಕ ವ್ಯಕ್ತಿಗೆ ಪಿಂಚಣಿಯನ್ನು ತಲುಪಿಸಿದಾರಂತೆ. ಜಮ್ಮು ಕಾಶ್ಮೀರದಲ್ಲಿ ಭೂಕುಸಿತ ಉಂಟಾಗಿದ್ದು 13 ಮನೆಗಳಿಗೆ ಹಾನಿಯಾಗಿದೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜೈಲಧಿಕಾರಿಗಳ ಪರಿಶೀಲನೆ ವೇಳೆ ಸಿಕ್ಕಿ ಬೀಳೋ ಭಯದಲ್ಲಿ ಕೈದಿಯೊಬ್ಬ ಮೊಬೈಲನ್ನೇ ನುಂಗಿ ಬಿಟ್ಟ ಘಟನೆ ಬಿಹಾರದಲ್ಲಿ ಆಗಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 311 ಅಂಕ ಇಳಿಕೆ ಕಂಡು 60,691ರಲ್ಲಿ ದಿನದ ವಹಿವಾಟನ್ನು
ಅಂತ್ಯಗೊಳಿಸಿದೆ. ನಿಫ್ಟಿ 99 ಅಂಕ ಇಳಿಕೆ ಕಂಡು 17,844 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯಾಗಿ $82.73 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $426 ಜಾಸ್ತಿಯಾಗಿ $56,601 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $390 ಜಾಸ್ತಿಯಾಗಿ $51,850 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $1,260 ಜಾಸ್ತಿಯಾಗಿ $65,760 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡೂ ಇಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.